ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ಅಂದರೆ ನಮ್ಮ ಮನೆ ದೇವ್ರ ವಾರ. ಹಾಗಾಗಿ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ 4:15ಗೆ ಎದ್ದೆ. ಇವಾಗ 5 ಗಂಟೆ ಆಗ್ತಾ ಬಂತು. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ 1 ಲೋಟ ಬಿಸಿ ನೀರನ್ನು ಕುಡಿದು ನನ್ನ ಮನೆ ಕೆಲಸನ ಶುರು ಮಾಡಿದ್ದೀನಿ. ನೀಟಾಗಿ ಕಸ ಗುಡಿಸಿ ಆಮೇಲೆ ಮನೆಯನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಇವತ್ತು ಬೆಳಗ್ಗೆ 4:15ಯಿಂದ 9 ಗಂಟೆವರೆಗೂ ಬೆಳಗಿನ ನನ್ನ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಹಂಚ್ಕೊಳ್ಳೋಣ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡಿದ್ದೀನಿ. ಹಾಗಿದ್ರೆ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಬೆಳಗ್ಗಿನ ಜಾವ 3:30ಯಿಂದ 5:45 ಅಥವಾ 6 ಗಂಟೆ ಒಳಗಡೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಬೆಳಗಿನ ಜಾವ 3:30ಯಿಂದ 5:45ವರೆಗಿನ ಸಮಯ ಏನಿದೆ ಅದು ತುಂಬಾ ಶ್ರೇಷ್ಠವಾದಂತಹ ಸಮಯ. ಅದನ್ನು ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಈ ಸಮಯದಲ್ಲಿ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಯಶಸ್ಸು ಸಿಗುತ್ತೆ ಅಂತ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿನೇ ಹಿಂದಿನ ಕಾಲದಲ್ಲಿಂದನೂ ಕೂಡ ಓದೋ ಮಕ್ಕಳನ್ನ ಈ ಬೆಳಗಿನ ಜಾವದಲ್ಲಿ ಎಬ್ಬಿಸಿ ಓದೋದಕ್ಕೆ ಕೂರಿಸ್ತಾ ಇದ್ರು. ಈಗಲೂ ಕೂಡ ಸಾಕಷ್ಟು ಜನ ಅವರವ್ರ ಮಕ್ಕಳನ್ನ ಬೆಳಗ್ಗೆನೇ ಬೇಗ ಎಬ್ಬಿಸಿ ಓದೋದಕ್ಕೆ ಕೂರಿಸ್ತಾರೆ. ಆ ಟೈಮಲ್ಲಿ ಓದಿದ್ರೆ ಓದಿರೋವಂಥದ್ದು ಚೆನ್ನಾಗಿ ಅವರ ಮೈಂಡಲ್ಲಿ ಉಳಿಯುತ್ತೆ, ಮೆಮೊರಿಯಲ್ಲಿ ಓದಿರೋದೆಲ್ಲದೂ ಕೂಡ ಚೆನ್ನಾಗಿ ರೆಕಾರ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತದಲ್ಲಿ ಎಬ್ಬಿಸಿ ಮಕ್ಕಳನ್ನು ಓದಿಸೋದನ್ನು ಮಾಡ್ತಾರೆ. ಬರೀ ಓದೋದು ಅಂತಲೇ ಅಲ್ಲ, ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನೇ ಕೆಲಸ ಕೂಡ ಮಾಡಿದ್ರೂ ಆ ಸಮಯದಲ್ಲಿ ಮಾಡೋದ್ರಿಂದ ನಿಮಗೆ ಯಶಸ್ಸು ಪ್ರಾಪ್ತಿಯಾಗತ್ತೆ ಅಂತ ಒಂದು ನಂಬಿಕೆ ಇದೆ. ಮನೆಯನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಮನೆ ಮುಂದೆ ಕೂಡ ಒರೆಸಿ ರಂಗೋಲಿ ಎಲ್ಲ ಹಾಕಿ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಮನೆಯನ್ನು ಒಂದು ತಣ್ಣೀರು ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ಬೆಳಗ್ಗೆ 5:15ಗೆಲ್ಲ ಬೆಳಕಾಗ್ಬಿಟ್ಟಿರುತ್ತೆ, ನೋಡ್ತಾ ಇರ್ಬೋದು. ಆಗಲೇ ಬೆಳಕಾಗ್ತಾ ಬಂತು. ಬೆಳಗಾಗಿರೋದು ನೋಡಿ ಟೈಮ್ ಜಾಸ್ತಿ ಆಗೋಗಿದೆಯೇನೋ ಅಂತ ಅಂದ್ಕೊಂಡೆ, ಆದರೆ ಟೈಮ್ ಇನ್ನೂ 5:40 ಇತ್ತು. ಬೆಳಕಾಗಿದ್ರೂ ಕೂಡ ಸೂರ್ಯ ಉದಯ ಆಗೋದಕ್ಕೆ ಇನ್ನೂ ಕೂಡ ಒಂದು 20-30 ನಿಮಿಷ ಬೇಕಾಗತ್ತೆ. ಅಷ್ಟರಲ್ಲಿ ಪೂಜೆಯನ್ನು ಮುಗಿಸ್ಬೇಕು ಅಂತ ಒಳಗಡೆ ಬಂದು FM ಆನ್ ಮಾಡಿದೆ. ಸುಪ್ರಭಾತ ಬರ್ತಾಯಿತ್ತು. ಜಾವದಿಂದ ಬೆಳಗ್ಗೆ 7 ಗಂಟೆವರೆಗೂ FM ಅಲ್ಲಿ ಒಳ್ಳೊಳ್ಳೆ ದೇವರ ಶ್ಲೋಕಗಳು ಹಾಗೆ ಸುಪ್ರಭಾತ ಎಲ್ಲ ಹಾಕ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ದೇವರ ಹಾಡುಗಳನ್ನ ಕೇಳಿಕೊಂಡು ಪೂಜೆ ಮಾಡೋದು. ಮೊದಲಿಗೆ ದೇವ್ರ ಪೂಜೆ ಮಾಡೋದಕ್ಕಿಂತ ಮುಂಚೆ ಅಡುಗೆ ಮನೆಯಲ್ಲೊಂದು ದೀಪ ಹಚ್ಚಿ ಹೊಸ್ತಿಲಿಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಶುರು ಮಾಡಬೇಕು. ಪ್ರತಿದಿನ ನಾನೇನು ಆಗ್ನೇಯ ದೀಪ ಹಚ್ಚೋದಿಲ್ಲ. ವಿಶೇಷ ದಿನಗಳಲ್ಲಿ ಶುಕ್ರವಾರದ ದಿನ ನಮ್ಮ ಮನೆ ದೇವ್ರ ವಾರ ಆವತ್ತಿನ ದಿನ ಆಗ್ನೇಯ ದೀಪವನ್ನು ಹಚ್ಚುತ್ತೀನಿ ಅಷ್ಟೇ. ದೀಪ ಹಚ್ಚಿ ಹಾಗೆ ಗ್ಯಾಸ್ ಸ್ಟವ್ಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ಗ್ಯಾಸ್ ಸ್ಟವ್ಗೂ ಒಂದು ಸಲ ಪೂಜೆ ಮಾಡಿಕೊಂಡೆ. ನೈವೇದ್ಯಕ್ಕೆ ಇವತ್ತು ಹಣ್ಣಿರಲಿಲ್ಲ, ಹಾಗಾಗಿ ಅವಲಕ್ಕಿ ನೆನೆಸ್ಬಿಟ್ಟು ಸಿಹಿ ಅವಲಕ್ಕಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೀ ಇದ್ದಿದ್ರೆ ಸಿಹಿ ಪೊಂಗಲು ಎಲ್ಲ ಮಾಡ್ಬೋದಾಗಿತ್ತು, ಆದರೆ ಟೈಮ್ ಆಗ್ತಾಯಿದೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಮುಗಿಯೋ ಅಷ್ಟರಲ್ಲಿ ಪೂಜೆ ಮಾಡಬೇಕು ಅಂತ ಈಸಿಯಾಗೋ ಸಿಹಿ ಅವಲಕ್ಕಿ ಮಾಡಿದೆ. ಸ್ವಲ್ಪ ಅವಲಕ್ಕಿ ನೆನೆಸಿ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಏಲಕ್ಕಿ ಪುಡಿ ಒಂಚೂರು ಹಾಗೆ ಕಾಯಿ ತುರಿ ಅಥವಾ ಬಾಳೆಹಣ್ಣಿದ್ರೆ ಅದನ್ನು ಕೂಡ ಹಾಕ್ಕೊಬೋದು. ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಟ್ಟು ಹಾಗೆ ತುಳಸಿ ಗಿಡಕ್ಕೆ ಎಲ್ಲ ಅರಿಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ದೀಪವನ್ನು ಹಚ್ಚಿಟ್ಟಿದ್ದೀನಿ. ಹೊಸ್ತಿಲು ಪೂಜೆ ಮುಗಿಸ್ಕೊಂಡು ಇವಾಗ ದೇವ್ರ ಮನೆಗೆ ಬಂದಿದ್ದೀನಿ. ದೇವ್ರ ಮನೇಲಿರುವಂಥ ಹಳೆ ಹೂಗಳನ್ನೆಲ್ಲ ತೆಗೆದಿದ್ದೀನಿ. ಇವತ್ತೇನು ಕಳಶ ಸ್ಥಾಪನೆ ಮಾಡೋ ಹಾಗಿರಲಿಲ್ಲ. ನಿನ್ನೆ ಅಮಾವಾಸ್ಯೆ ಇದ್ದಿದ್ದರಿಂದ ಕಳಶ ಸ್ಥಾಪನೆ ಮಾಡಿದ್ನಲ್ವ, ಹೂಗಳು ಹಳೆದನ್ನೆಲ್ಲ ತೆಗೆದು ಇವಾಗ ಹೊಸ ಹೂಗಳನ್ನು ಇಡ್ತಾ ಇದ್ದೀನಿ. ಇನ್ನು ಸಾಕಷ್ಟು ಜನ ದೀಪವನ್ನು ಹಚ್ಚುವಾಗ ಹಳೆ ಬತ್ತಿಯನ್ನು ನಾವು ಹಾಗೆ ಹಾಕಿ ಹಚ್ಬೋದಾ ಅಥವಾ ಬದಲಾಯಿಸ್ಬೇಕಂತ ಕೇಳಿರ್ತೀರ. ದೀಪವನ್ನು ಹಳೆ ಬತ್ತಿ ಹಾಕಿ ಹಚ್ಚಬಾರ್ದು ಅಂತ ಹೇಳ್ತಾರೆ. ಪ್ರತಿ ಸಲ ನಾವು ಬದಲಾಯಿಸದೇ ಇದ್ದರೂ ಕೂಡ ವಿಶೇಷವಾಗಿ ಪೂಜೆ ಮಾಡೋ ಅಂತಹ ದಿನ ಈ ರೀತಿ ಬತ್ತಿಯನ್ನು ಬದಲಾಯಿಸಿ ದೀಪವನ್ನು ತೊಳೆಯೋಕ್ಕಾಗದೇ ಇದ್ದರೆ ಒಂದು ಟಿಶ್ಯೂ ಪೇಪರಲ್ಲಿ ಅಥವಾ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಹೊಸ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಿದ್ರೆ ಒಳ್ಳೆಯದು. ದೇವ್ರ ಮೇಲೆ ನಾವು ಯಾವ ರೀತಿ ಹಳೆ ಹೂಗಳನ್ನು ಬಿಡೋದಿಲ್ವೋ ಅದೇ ರೀತಿ
ನಾವು ಆಲ್ರೆಡಿ ಹಾಕಿ ಹಚ್ಚಿರುವಂಥ ಬತ್ತಿಯನ್ನು ಮೈಲ್ಗೆಗೆ ಅಂದರೆ ನೈರ್ಮಲ್ಯಕ್ಕೆ ಹೋಲಿಸ್ತಾರೆ. ಹಾಗಾಗಿ ಬತ್ತಿಯನ್ನು ಬದಲಾಯಿಸಿದ್ರೆ ಒಳ್ಳೆಯದು. ಪ್ರತಿ ಸಲ ಬದಲಾಯಿಸೋದಕ್ಕಾಗಲ್ಲ ಅನ್ನೋರು ವಿಶೇಷ ದಿನಗಳಲ್ಲಿ, ಇವತ್ತು ಬ್ರಾಹ್ಮಿ ಮುಹೂರ್ತ ಪೂಜೆ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ನಾನು ಬದಲಾಯಿಸಿದ್ದೀನಿ. ನಿಮಗೆ ಮನೆ ದೇವ್ರ ವಾರ, ಶುಕ್ರವಾರದ ದಿನ, ಮಂಗಳವಾರದ ದಿನ ಬತ್ತಿಯನ್ನು ಬದಲಾಯಿಸಿ ದೀಪ ಹಚ್ಚಿ. ಈಗ ದೀಪಗಳಿಗೆಲ್ಲ ಎಣ್ಣೆ ಬತ್ತಿಯನ್ನು ಚೇಂಜ್ ಮಾಡಿಕೊಂಡೆ. ಹಾಗೆ ವಿಗ್ರಹಗಳಿಗೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಆಷಾಢ ಮಾಸದ ಮೊದಲನೇ ದಿನ. ನಿನ್ನೆ ಅಮಾವಾಸ್ಯೆ ಮುಗೀತು, ಇವತ್ತಿಂದ ಆಷಾಢ ಮಾಸ ಆರಂಭವಾಗಿದೆ. ಆಷಾಢ ಮಾಸದ ಮೊದಲನೇ ದಿನ ಇವತ್ತು. ಇನ್ನು ಮುಂಬರುವಂಥ ಆಷಾಢ ಮಾಸದ ಶುಕ್ರವಾರದ ದಿನ ತುಂಬಾ ವಿಶೇಷ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ. ಯಾರಾದರೂ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಮಾಡಿ. ಅದರಲ್ಲೂ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ನಮ್ಮ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ನಾವು ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು. ನಾನು ಮಾಡೇ ಮಾಡ್ತೀನಿ ಅನ್ನೋವಂಥ ದೃಢ ಸಂಕಲ್ಪವನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಮಾಡ್ಬೋದು. ಬೆಳಗ್ಗೆ 5:45 ಒಳಗಡೆ ನೀವು ಪೂಜೆ ಮುಗಿಸ್ಬೇಕು ಅಂತಂದರೆ ಸಾಕಷ್ಟು ಪ್ರಿಪ್ರೇಷನ್ಸ್ನ ನೀವು ಹಿಂದಿನ ದಿವಸನೇ ಮಾಡ್ಕೊಳ್ಬೇಕಾಗತ್ತೆ. ಹಿಂದಿನ ದಿವಸ ಏನೂ ತಯಾರಿ ಮಾಡ್ಕೊಳ್ದೆ ಇವತ್ತು ಬೆಳಗ್ಗೆನೇ 3 ಗಂಟೆಗೆ ಎದ್ದು ಪೂಜೆ ಮಾಡ್ತೀವಿ ಅಂದರೂ ಕೂಡ ಅದು ಸಾಧ್ಯ ಆಗಲ್ಲ. ಒಂದು ತಪಸ್ಸು ಮಾಡಿದ್ರೆ ನಮಗೆ ಎಷ್ಟು ಫಲಗಳು ಲಭಿಸುತ್ತೋ ಅದೇ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಪೂಜೆಗೂ ಕೂಡ ವಿಶೇಷ ಫಲ ಅನ್ನೋದು ಇದೆ ಅಂತ ಹೇಳ್ತಾರೆ. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಜೊತೆಗೆ ಅದು ಸಾಧ್ಯನೂ ಇಲ್ಲ. ವಾರಕ್ಕೆ 1 ಸಲನಾದರೂ ನೀವು ಈ ರೀತಿ ಮಾಡ್ಬೋದು, ತುಂಬಾ ಒಳ್ಳೆಯದಾಗತ್ತೆ. ನಾನು ಇಷ್ಟು ಬೆಳಗ್ಗೆ ಪೂಜೆಯನ್ನು ಮಾಡೋದಕ್ಕೆ ಹಿಂದಿನ ದಿವಸ ಯಾವ ರೀತಿ ತಯಾರಿ ಮಾಡ್ಕೊಳ್ತೀನಿ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಬೆಳಗ್ಗೆನೇ ಎದ್ದು ಮನೆ ಕೆಲಸಗಳನ್ನು ಮುಗಿಸ್ಕೊಂಡು ಪೂಜೆ ಮಾಡೋದ್ರಿಂದ ಬರೀ ನಮಗೆ ನೆಮ್ಮದಿ ಅನ್ನೋದಷ್ಟೇ ಅಲ್ಲದೆ ಸಾಕಷ್ಟು ಕೆಲಸಗಳಿಂದ ಬಿಡುವು ಸಿಗುತ್ತೆ. ಬೆಳಗ್ಗೆ 9 ಗಂಟೆಗೇ ಎಲ್ಲ ಕೆಲಸಗಳು ಮುಗಿದೋಗಿರುತ್ತೆ. ಆಮೇಲೆ ಇರೋವಂತಹ ಫ್ರೀ ಟೈಮ್ನ ನಾವು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೋಬೋದು. ಬೆಳಗ್ಗೆನೇ ಎದ್ದು ಕೆಲಸಗಳನ್ನೆಲ್ಲ ಮಾಡಿಕೊಂಡು ಸ್ಟ್ರೈನ್ ಆಗಿದ್ದರೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಹೊತ್ತು ಮಲ್ಕೊಂಡ್ರೂ ಕೂಡ ಏನು ತೊಂದರೆ ಇಲ್ಲ. ಸುಮಾರು ಜನ ಹೇಳಿರ್ಬೋದು ಮಧ್ಯಾಹ್ನದ ಹೊತ್ತು ಮಲ್ಕೊಂಡ್ರೆ ದಪ್ಪ ಆಗ್ತಾರೆ ಅಂತ. ಒಂದು ಕಡೆಯಿಂದ ಅದು ನಿಜನೂ ಹೌದು, ಹಾಗೆ ಸುಳ್ಳು ಹೌದು. ಅರ್ಧದಿಂದ 1 ಗಂಟೆ ರೆಸ್ಟ್ ಮಾಡಿದ್ರೆ ಏನೂ ತೊಂದರೆ ಆಗೋದಿಲ್ಲ. 1 ಅವರ್ಗಿಂತ ಜಾಸ್ತಿ ಹೊತ್ತು ಮಲ್ಕೊಂಡಿದ್ರೆ ದಪ್ಪ ಆಗೋದು ಸಹಜ. ಯಾಕಂದರೆ ನಮ್ಮ ಬಾಡಿ ಮೂಮೆಂಟ್ ಇಲ್ಲಿದ್ದಾಗ ಮಾತ್ರನೇ ಕ್ಯಾಲೋರೀಸ್ ಬರ್ನ್ ಆಗ್ತಾ ಇರುತ್ತೆ. ನಾವು ತಿಂದಿರೋದು ಜೀರ್ಣನೂ ಕೂಡ ಚೆನ್ನಾಗಾಗತ್ತೆ. ನಾವು ಬಾಡಿ ಮೂಮೆಂಟ್ ಜಾಸ್ತಿ ಇಲ್ಲದೆ ಇದ್ದಾಗ ಜೀರ್ಣನೂ ಸರಿಯಾಗೋದಿಲ್ಲ, ಜೊತೆಗೆ ನಾವು ತಿಂದಿರೋವಂಥ ಕ್ಯಾಲರೀಸು ಕೂಡ ಬರ್ನ್ ಆಗೋದಿಲ್ಲ. ಆವಾಗ ಅದು ನಮ್ಮ ಬಾಡೀಲಿ ಹಾಗೆ ಉಳ್ಕೊಂಡು ನಾವು ದಪ್ಪ ಆಗೋದು ಸಹಜನೇ. ಹಾಗಾಗಿ 2-3 ಗಂಟೆ ನಿದ್ದೆ ಮಾಡೋದ್ರ ಬದಲು ಅರ್ಧ ಗಂಟೆ ಅಥವಾ 1 ಅವರ್ ಪವರ್ ನ್ಯಾಪ್ ಅಂತ ಕರಿತೀವಿ. ಆ ರೀತಿ ಪವರ್ ನ್ಯಾಪ್ ತಗೊಂಡಾಗ ನಮ್ಮ ಬಾಡಿಗೆ ಇನ್ನೂ ಸ್ವಲ್ಪ ಶಕ್ತಿ ಜಾಸ್ತಿ ಆಗುತ್ತೆ, ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಪೂಜೆ ಎಲ್ಲ ಮುಗೀತು, ಚೆನ್ನಾಗಾಯಿತು ಪೂಜೆ ಎಲ್ಲ. ಇವಾಗ ಕೊನೆಯದಾಗಿ ಸಾಂಬ್ರಾಣಿ ಧೂಪವನ್ನು ಇಡೀ ಮನೆಗೆ ಹಾಕ್ತಾಯಿದ್ದೀನಿ. ಸಾಂಬ್ರಾಣಿ ಧೂಪವನ್ನು ದೇವರಿಗೆಲ್ಲ ತೋರಿಸಿ ಮನೆ ಪೂರ್ತಿ ಸಾಂಬ್ರಾಣಿ ಧೂಪ ಹಾಕಿದ್ರೆ ಪೂಜೆ ಸಂಪನ್ನ ಆಯಿತು ಅಂತ ಅನಿಸುತ್ತೆ. ಮನೆಗೆ ಪೂರ್ತಿ ಸಾಂಬ್ರಾಣಿ ಧೂಪ ಹಾಕೋದ್ರಿಂದ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ. ಅದೇ ರೀತಿ ಪೂಜೆ ಎಲ್ಲ ಮುಗಿದ ಮೇಲೆ ಸಾಂಬ್ರಾಣಿ ಧೂಪವನ್ನು ಹಾಕಿದ್ರೆ ಮನಸ್ಸಿಗೆ ಆಗುವಂಥ ಆಹ್ಲಾದತೆಯನ್ನು ಹೇಳೋದಕ್ಕಾಗಲ್ಲ. ಸ್ವರ್ಗಲೋಕದಲ್ಲಿ ಇದ್ದೀವೇನೋ ಅಂತ ಅನಿಸ್ತಾ ಇರುತ್ತೆ, ನಮ್ಮ ಮನೆಯೇ ಸ್ವರ್ಗ ಅಂತ ಅನಿಸ್ತಾ ಇರುತ್ತೆ. ಆ ಅನುಭವನ ಹೇಳೋದಕ್ಕಾಗಲ್ಲ, ಅನುಭವಿಸ್ಬೇಕು. ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಪೂಜೆಯನ್ನು ಮಾಡಿದ್ರೆ ಏನೋ ಒಂದು ಸಾಧಿಸಿದ್ದೀವೇನೋ ಅನ್ನೋಷ್ಟು ನೆಮ್ಮದಿ ಸಿಗುತ್ತೆ ನಮಗೆ.
ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಮಹಾಮಂಗಳಾರತಿ ಆಗಿತ್ತು. ಹೇಳಿದ್ನಲ್ಲ, ಮಾಮೂಲಿ ಪೂಜೆ ಮಾಡೋದಕ್ಕಿಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡೋವಂಥ ಪೂಜೆ ಇದೆಯಲ್ಲ, ಅದು ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ, ಹಾಗೆ ನೆಮ್ಮದಿ ಸಿಗುತ್ತೆ. ಮುಂಬರುವಂಥ ಆಷಾಢ ಶ್ರಾವಣದಲ್ಲಿ ಒಂದು ಸಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಿ ನೋಡಿ. ಖಂಡಿತವಾಗ್ಲೂ ನೀವೇ ಕಮೆಂಟ್ಸಲ್ಲಿ ಬರೆದು ಹೇಳ್ತೀರಾ ನೀವು ಹೇಳಿದ ಮಾತು 100ಕ್ಕೆ 100 ಸತ್ಯ ಅಂತ. ಪೂಜೆ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಬೆಳಗ್ಗೆ 4:15 ಎದ್ದಾಗಿಂದನೂ ಸ್ವಲ್ಪ ಹೊತ್ತು ಕೂಡ ಕೂತ್ಕೊಳ್ಳೋಕೆ ಬಿಡವಿಲ್ಲ. ಎದ್ದಾಗಿಂದನೂ ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇದ್ದೆ. ಇವಾಗ ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು 10 ನಿಮಿಷ ಕೂತ್ಕೊಂಡು ಕಾಫಿ ಕುಡಿದು ಆಮೇಲೆ ಮತ್ತೆ ಕೆಲಸ ಶುರುವಾಗುತ್ತೆ. ತಿಂಡಿ ರೆಡಿ ಮಾಡಬೇಕು, ನಿಸ್ವಾರ್ಥನ ಎಬ್ಬಿಸ್ಬೇಕು, ಅವನಿಗೆ ಸ್ಕೂಲಿಗೆ ರೆಡಿ ಮಾಡಿ ಲಂಚ್ ಪ್ಯಾಕ್ ಮಾಡಿ ಕಳಿಸ್ಕೊಡ್ಬೇಕು. ಆ್ಯಕ್ಚುಲಿ ಪೂಜೆ ಇಲ್ದಿದ್ದ ದಿವಸ ವಾಕಿಂಗ್ ಹೋಗ್ಬಿಡ್ತೀವಿ, ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ. ಬೆಳಗ್ಗೆನೇ ಪೂಜೆ ಮಾಡೋದಿದ್ದಾಗ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗೋದಿಲ್ಲ, ಸಂಜೆ ಹೋಗ್ತೀವಿ. 8 ಗಂಟೆ ಅಷ್ಟರಲ್ಲಿ ತಿಂಡಿ ರೆಡಿ ಆಗಬೇಕು. ಬೇಗ ಬೇಗ ಕಾಫಿ ಕುಡಿದು ಇವಾಗ ಅಡುಗೆ ಮನೆ ಕಡೆ ಹೋಗೋಣ. ಇಲ್ಲಿ ಒಂದು ಕಡೆ ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ, ಹಾಗೆ ತಿಂಡಿಗೆ ಏನೇನು ಬೇಕೋ ಅದೆಲ್ಲ ತರಕಾರಿಗಳನ್ನ ಇನ್ನೊಂದು ಕಡೆ ಹಚ್ಕೊಳ್ತಾ ಇದ್ದೀನಿ. ಇವತ್ತು ಪಾಲಕ್ ರೈಸ್ ಬಾತ್ ಮಾಡ್ತಾ ಇರೋದು, ಹಾಗಾಗಿ ಈರುಳ್ಳಿ, ಟೊಮ್ಯಾಟೊ ಮತ್ತು ಮಿಕ್ಸಿ ಜಾರ್ಗೆ ಹಾಕೋದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಸೇಮ್ ನಾವು ಪಲಾವ್ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡೋದು. ಬೇಕಿದ್ರೆ ನೀವು ತರಕಾರಿಗಳ್ನೂ ಕೂಡ ಈ ರೈಸ್ ಬಾತ್ಗೆ ಹಾಕ್ಕೊಳ್ಬೋದು. ನಾನಿವತ್ತು ಬೇರೆ ಯಾವುದೇ ತರಕಾರಿ ಹಾಕ್ತಾಯಿಲ್ಲ, ಪಾಲಕ್ದು ಫ್ಲೇವರ್ ಹಾಗೇ ಇರಲಿ ಅಂತ ಅಂದ್ಬಿಟ್ಟು ಬರೀ ಈರುಳ್ಳಿ ಟೊಮೆಟೊ ಹಾಕಿ ಮಾಡ್ತಾ ಇರೋವಂಥದ್ದು. ಕುಕ್ಕರಲ್ಲಿ ಎಣ್ಣೆನ ಕಾಯಕ್ಕಿಟ್ಟು ಎಣ್ಣೆ ಕಾದ್ಮೇಲೆ ಡ್ರೈ ಸ್ಪೈಸಸ್ ಹಾಕೋಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಎಲ್ಲನೂ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಗೆ ಬಟಾಣಿನ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ತೊಳೆದಿಟ್ಟಿರೋಂಥ ಪಾಲಕ್ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾವು ಮಿಕ್ಸಿಲಿ ಪಾಲಕ್ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಪಾಲಕ್ದು ಸ್ವಲ್ಪ ಹಸಿ ವಾಸನೆ ಇರುತ್ತೆ, ಅದೆಲ್ಲ ಚೆನ್ನಾಗಿ ಹೋದ್ಮೇಲೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ ಬೇಕಿದ್ದರೆ ಹಾಕ್ಕೊಬೋದು. ಆನಂತರ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಳೆದಿಟ್ಟಿರೋಂಥ ಅಕ್ಕಿ ಹಾಗೆ ಬೇಕಾಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ವಿಷಲ್ ಕೂಗಿಸಿದ್ರೆ ಸಾಕು, ಪಾಲಕ್ ರೈಸ್ ರೆಡಿ ಆಗುತ್ತೆ. ಇನ್ನೊಂದು ಕಡೆ ಇಲ್ಲಿ ನಾನು ಮೊಸರು ಬಜ್ಜಿಗೆ ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಚ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗ್ತು, ಅದನ್ನು ಆಫ್ ಮಾಡಿದ್ದೀನಿ. ಕುಕ್ಕರ್ ಪ್ರೆಷರ್ ಕಡಿಮೆ ಆಗೋಷ್ಟರಲ್ಲಿ ಇನ್ನೊಂದು ಕಡೆ ಮೊಸರು ಬಜ್ಜಿನ ರೆಡಿ ಮಾಡ್ತಾಯಿದ್ದೀನಿ. ಪಾಲಕ್ ರೈಸ್ ಬಾತ್ ರೆಡಿಯಾಗಿದೆ. ಇವಾಗ ಮೊಸರು ಬಜ್ಜಿಗೆ ಮೊಸರು ಮಿಕ್ಸ್ ಮಾಡಿಕೊಂಡು ನನ್ನ ಮಗನಿಗೆ ತಿಂಡಿ ಹಾಕ್ಕೊಡ್ಬೇಕು. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಪಾಲಕ್ ರೈಸ್ ಬಾತ್ನ ಮಾಡಿದ್ದು. ಈ ಮಕ್ಕಳು ಸೊಪ್ಪು ಎಲ್ಲ ತಿಂದೇ ಇರೋರಿಗೆ ಈ ರೀತಿ ನಾವು ಮಿಕ್ಸಿಲಿ ಗ್ರೈಂಡ್ ಮಾಡಿಬಿಟ್ಟು ಹಾಕಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಏನು ಹಾಕಿದ್ದೀವಿ ಅಂತ, ಈಸಿಯಾಗಿ ತಿಂತಾರೆ. ಇವಾಗ ತಿಂಡಿ ರೆಡಿಯಾಗಿದೆ. ಸಮಯ 8 ಗಂಟೆ ಆಗ್ತಾ ಬಂತು. ಅವನದು ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ರೆ ನೆಕ್ಸ್ಟ್ ನಾವು ಕೂಡ ತಿಂಡಿನ ಅವನು ಹೊರಡ್ತಾ ಇದ್ದಂಗೆ ತಿಂದುಬಿಡ್ತೀವಿ. ಯಾಕಂದರೆ ನನ್ನ ಹಸ್ಬೆಂಡು ಕೂಡ ಆಫೀಸ್ಗೆ ಹೊರಡಬೇಕು. ಜೊತೆಗೆ ತಿಂಡಿ ಬೇಗ ಮುಗಿಸ್ಕೊಂಡ್ರೆ ಪಾತ್ರೆಗಳನ್ನೆಲ್ಲ ತೊಳೆದು ಅಡುಗೆ ಮನೆ ಒಂದು ಸಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಮಧ್ಯಾಹ್ನದವರೆಗೂ ನಾನು ಸ್ವಲ್ಪ ಫ್ರೀನೇ ಇರ್ತೀನಿ. ಆ ಫ್ರೀ ಇರೋವಂಥ ಟೈಮನ್ನು ನಾನು ಯೂಟ್ಯೂಬಲ್ಲಿ ವಿಡಿಯೋ ಎಡಿಟ್ ಮಾಡೋದಕ್ಕೆ, ಅಪ್ಲೋಡ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ. ಸೊ ನೋಡಿದ್ರಲ್ವ ಸ್ನೇಹಿತರೆ, ನನ್ನ ಬೆಳಗ್ಗಿನ ರೋಟೀನ್ 4:15ಯಿಂದ 9 ಗಂಟೆವರೆಗೂ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಹಾಗೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಎಷ್ಟೆಲ್ಲ ಲಾಭಗಳು ಅಂತಲೂ ಕೂಡ ನಿಮಗೆ ತಿಳಿಸಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.